ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಸಮರ ಜೋರಾಗಿದೆ. ಟಿಕೆಟ್ಗಾಗಿ ಕಾಂಗ್ರೆಸ್ ಸಚಿವರ ತೀವ್ರ ಪೈಪೋಟಿ ಕೂಡ ಹೆಚ್ಚಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಸಮರ ಜೋರಾಗಿದೆ. ಟಿಕೆಟ್ಗಾಗಿ ಕಾಂಗ್ರೆಸ್ ಸಚಿವರ ತೀವ್ರ ಪೈಪೋಟಿ. ದಾವಣಗೆರೆ ಜಿಲ್ಲಾ ರಾಜಕೀಯಕ್ಕೆ ಜಮೀರ್ ಎಂಟ್ರಿ ಕೊಡ್ತಾರಾ? ಹಾಗಾದ್ರೆ ಜಮೀರ್ ಎಂಟ್ರಿಗೆ ಮಲ್ಲಿಕಾರ್ಜುನ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಲಾಭಿ ಇಷ್ಟು ಸರಳವಾಗಿಲ್ಲ. ನಿಜಕ್ಕೂ ಕೂಡ ಅಲ್ಪಸಂಖ್ಯಾತ, ಕುರುಬ ಹಾಗೂ ಲಿಂಗಾಯತ ಮತದಾರರು ಪ್ರಧಾನವಾಗಿರ್ತಕ್ಕಂಥ ಈ ಒಂದು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಈ ಮೂರೂ ಸಮುದಾಯಗಳಿಂದ ಪ್ರಬಲವಾದಂತಹ ಆಕಾಂಕ್ಷಿಗಳು ಟಿಕೆಟ್ಗೆ ತೀವ್ರ ಪೈಪೋಟಿಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ನೋಡಿ, ಮಾಜಿ ಸಚಿವ ಹಾಗೂ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ವರ್ಚಸ್ಸಿನಿಂದ ಇದುವರೆಗೂ ಕೂಡ ಒಂದು ಅಧಿಕಾರವನ್ನ ಆ ಒಂದು ಕ್ಷೇತ್ರದಲ್ಲಿ ಗೆದ್ದು ಬರ್ತಾ ಇದ್ರು. ಆದರೆ ಅವರ ನಿಧನದಿಂದ ತೆರವಾಗಿರುವಂತಹ ಈ ಒಂದು ಕ್ಷೇತ್ರಕ್ಕೆ ಮತ್ತೆ ಉಪಚುನಾವಣೆ ಕೂಡ ನಡೀತಾ ಇರುವಂತದ್ದು. ಆದ್ರೆ ಈ ಒಂದು ಕ್ಷೇತ್ರಕ್ಕೆ ಇದೀಗ ಜಮೀರ್ ಅವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಆದ್ರೆ ಜಮೀರ್ ಅವರ ಎಂಟ್ರಿಗೆ ಮಲ್ಲಿಕಾರ್ಜುನ್ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ದಾವಣಗೆರೆಯ ಜಿಲ್ಲಾ ರಾಜಕೀಯಕ್ಕೆ ಜಮೀರ್ ಯಾಕೆ ಎಂಟ್ರಿ ಕೊಡಬೇಕು ಎನ್ನುವಂತಹ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸಚಿವ ಮಲ್ಲಿಕಾರ್ಜುನ್ ವರ್ಸಸ್ ಸಚಿವ ಜಮೀರ್ ಅಹಮದ್ ಎನ್ನುವಂತಹ ಸಂದರ್ಭ ಎದುರಾಗಿದೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆಯ ಕಸರತ್ತು ಕೂಡ ನಡೀತಾ ಇದೆ. ಸಚಿವರ ಫೈಟ್ನಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಕೂಡ ಹೌದು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ. ಆದ್ರೆ ಶಾಮನೂರು ಶಿವಶಂಕರಪ್ಪನವರ ಪುತ್ರನಿಗೆ ಟಿಕೆಟ್ ಕೊಡಿಸಲು ಮಲ್ಲಿಕಾರ್ಜುನ್ ಅವರು ಅಂದ್ರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋಕೆ ಅಂತ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅನುಕಂಪದ ಅಸ್ತ್ರದ ಪ್ರಯೋಗಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಹೈಕಮಾಂಡ್ ಬಯಸಿದ್ರೆ ಸಚಿವ ಸ್ಥಾನ ಬಿಡಲು ರೆಡಿ ಅಂತ ಕೂಡ ಹೇಳಿರುವಂತದ್ದು. ತಮ್ಮ ಪುತ್ರನಿಗೆ ಟಿಕೆಟ್ ಬೇಕು ಅಂತ ಮಲ್ಲಿಕಾರ್ಜುನ್ ಪಟ್ಟನ್ನ ಕೂಡ ಹಿಡಿದಿದ್ದಾರೆ. ನೋಡಿ, ಈ ಕ್ಷೇತ್ರ ಮುಸ್ಲಿಂ ಬಾಹುಳ್ಯವಿರುವಂತಹ ಒಂದು ಅಹಿಂದ ಮತದಾರರ ಕ್ಷೇತ್ರ ಅಂತಾನೂ ಹೇಳಬಹುದು. ಹೀಗಾಗಿ ಜಮೀರ್ ಅವರು ಇಲ್ಲಿ ಎಂಟ್ರಿಯನ್ನ ಕೊಟ್ರ ಗೊತ್ತಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಅವರು ಮಾತ್ರ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಟಿಕೆಟ್ ಬೇಕೇ ಬೇಕು, ತಮ್ಮ ಪುತ್ರನಿಗೆ, ತನ್ನ ಮಗನಿಗೆ ಈ ಒಂದು ಟಿಕೆಟ್ ಬೇಕೇ ಬೇಕು ಎನ್ನುವಂತಹ ಪಟ್ಟನ್ನ ಕೂಡ ಹಿಡಿದಿದ್ದಾರೆ. ಅದರ ಜೊತೆಗೆ ಇಲ್ಲಿ ಸಿಂಪತಿಯ ಆಟವನ್ನ, ಸಿಂಪತಿಯ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡೋಕೆ ತಯಾರಾಗಿರುವಂತದ್ದು ಮಲ್ಲಿಕಾರ್ಜುನ್ ಅವರು. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗಲಿದೆ? ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ದಾವಣಗೆರೆ ಜಿಲ್ಲೆಗೂ ಜಮೀರ್ ಅಹಮದ್ಗೂ ಏನ್ ಸಂಬಂಧ? ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ವಾದ ಮಾಡ್ತಾ ಇರುವುದಾದ್ರೂ ಏನು? ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಇರುವಂತದ್ದು. ಟಿಕೆಟ್ ಅನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಶಾಮನೂರು ಅವರೇ ಘೋಷಣೆಯನ್ನ ಮಾಡಿದ್ರು. ಕ್ಷೇತ್ರದಲ್ಲಿ 20,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿವೆ. ನಮ್ಮ ಸಮುದಾಯದ ನಾಯಕರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ದಾವಣಗೆರೆಯ ಬೈ ಎಲೆಕ್ಷನ್ ಜವಾಬ್ದಾರಿಯನ್ನ ವಹಿಸಲು ನಾನು ಸಿದ್ಧನಿದ್ದೇನೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಹಾಗೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡುವಂತೆ ಜಮೀರ್ ಪಟ್ಟನ್ನ ಕೂಡ ಹಿಡಿದಿದ್ದಾರೆ. ನೋಡಿ, ದಾವಣಗೆರೆಯ ದಕ್ಷಿಣ ಕ್ಷೇತ್ರ ಅಂತಂದ್ರೆ ಮುಸ್ಲಿಂ ಪ್ರಾಬಲ್ಯವಿರುವಂತಹ ಅಹಿಂದ ಮತದಾರರ ಕ್ಷೇತ್ರ ಅಂತ ಕೂಡ ಕರಿಬಹುದಾಗಿದೆ. ಹೀಗಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ನೀಡಲೇಬೇಕು ಅಂತ ಜಮೀರ್ ಅಹಮದ್ ಅವರು ಕೂಡ ಒತ್ತಡವನ್ನ ನೀಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಜಮೀರ್ ಅವ್ರಿಗೂ ದಾವಣಗೆರೆ ಕ್ಷೇತ್ರಕ್ಕೂ ಏನ್ ಸಂಬಂಧ ಅಂತ ಇಲ್ಲಿ ಮಲ್ಲಿಕಾರ್ಜುನ್ ಅವರು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈ ಕ್ಷೇತ್ರದಲ್ಲಿ 85,000ಕ್ಕೂ ಹೆಚ್ಚು ನಿರ್ಣಾಯಕ ಮತಗಳನ್ನ ಮುಸ್ಲಿಂ ಸಮುದಾಯ ಕೂಡ ಹೊಂದಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಮುಖಂಡರು ಹಲವಾರು ಸಭೆಗಳನ್ನ ಕೂಡ ನಡೆಸಿದ್ದಾರೆ. ಹಾಗಾದ್ರೆ ಜಮೀರ್ ಅಹಮದ್ ಅವರು ಯಾರಿಗೆ ಟಿಕೆಟ್ ಕೊಡಿಸೋಕೆ ಅಂತ ಮುಂದಾಗಿದ್ದಾರೆ? ಇದು ಕೂಡ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಈ ಒಂದು ಪೈಪೋಟಿ ಯಾವ ಲೆಕ್ಕಾಚಾರಕ್ಕೆ ಬಂದು ನಿಲ್ಲುತ್ತೆ ಕಾದ್ ನೋಡ್ಬೇಕಾಗಿದೆ.